ಗಂಗಾ ತೀರದ ಪರ್ಯಂತ ಶ್ರೀರಾಮನನ್ನು ಅನುಸರಿಸಿಕೊಂಡು ಹೋಗಿದ್ದ ಸಾಕೇತ ಪುರನಿವಾಸಿಗಳು ಅಯೋಧ್ಯೆಯನ್ನು ತಲುಪುವ ಮೊದಲೇ ಸೀತಾ ಲಕ್ಷ್ಮಣ ಸಹಿತನಾಗಿ ಶ್ರೀರಾಮನು ಯಾವ ತೇರನ್ನಡರಿ ವನವಾಸಕ್ಕೆ ಪಯಣವನ್ನು ಹೂಡಿದ್ದನೋ ಆ ರಥವು ರಾಜಧಾನಿಯನ್ನು ಸೇರಿದ್ದಿತು. ಆ ಸಾರಥಿಯಿಂದ ಎಲ್ಲ ವಿವರಗಳನ್ನು ಅರಿತುಕೊಂಡು ಸುಮಂತ್ರನು ನಗರದಲ್ಲಿ ಯುವರಾಜ ಪಟ್ಟಾಭಿಷೇಕದ ಸಮಾರಂಭಕ್ಕಾಗಿ ಅಣಿಗೊಂಡಿದ್ದ ಯಾವತ್ತೂ ಶೃಂಗಾರಗಳನ್ನು ತೆಗೆಸಿ ಹಾಕಿದ್ದನು. ಹೋಗಿದ್ದ ಪಟ್ಟಣಿಗರು ಮರಳಿ ಬಂದು ನೋಡಿದಾಗ ಅದು ಪೂರ್ವಸ್ಥಿತಿಯನ್ನೇ ಹೊಂದಿದ್ದಿತು. ಆದರೂ ಜನರು ಅಲ್ಲಲ್ಲಿ ಸೇರಿಕೊಂಡು ಶ್ರೀರಾಮನ ವೃತ್ತಾಂತವನ್ನೇ ತಮ್ಮಲ್ಲಿ ಆಡಿಕೊಳ್ಳುತ್ತಿದ್ದರು. ಅಂತೆಯೇ ಪರ್ಯಾಯವಾಗಿ ಆ ಮಾತುಗಳು ಭರತ ಕೈಕೇಯಿಯರ ಕುರಿತೂ ಬರುತ್ತಾ ಇದ್ದಿತು. ಇಂತಹ ಗುಂಪುಗಳೂ ಮಾತುಗಳು ಹೆಚ್ಚು ಹೆಚ್ಚಾದಂತೆಲ್ಲ ಸುಮಂತ್ರನು ಮತ್ತು ಹೆಚ್ಚು ಆಸ್ಥೆ ವಹಿಸಬೇಕಾಗಿ ಬಂತು. ಈ ಅನರ್ಥ ಸೃಷ್ಟಿಗೆ ಮೂಲ ಕಾರಣರಾರೆಂಬುದನ್ನು ಅವನು ಗೊತ್ತು ಹಚ್ಚಿ ಮಂಥರ ಎಂಬ ಕೆಟ್ಟ ದಾಸಿಯಿಂದಲೇ ಇಷ್ಟೂ ಆಗಿದೆ ಎಂಬ ಸತ್ಯಸ್ಥಿತಿಯನ್ನು ಮಂತ್ರಿಯಾದ ತಾನೇ ಜನರ ಮುಂದಿಟ್ಟು ಅವರನ್ನು ಸಮಾಧಾನಗೊಳಿಸಲಿಳಿಸಿದನು. ಅದರ ಪರಿಣಾಮವಾಗಿ ಭರತನ ಮೇಲೂ ರೇಗಿದ್ದ ಜನರ ಮನಸ್ಸು ಮತ್ತೆ ಉದ್ರೇಕಗೊಳ್ಳಲಿಲ್ಲ. ಆದರೆ ಮಂಥರೆಯ ಮೇಲೆ ಮಾತ್ರ ಅವರೆಲ್ಲ ಅತ್ಯಂತ ಕ್ರೋಧವನ್ನೇ ತಳೆದರು. ನೀಚ ದಾಸಿಯು ಇದಕ್ಕೆ ಕೇವಲ ನಿಮಿತ್ತಗಳೇ ಹೊರತು ಪಾಪ ಅವಳಿಂದ ಏನು ತಾನೇ ಸಾಧ್ಯವಾದೀತು? ಏನೋ ವಿಧಿಯು ಕೆರಳಿ ಹೀಗಾಗಿರಬೇಕು, ಯಾವುದೋ ಒಂದು ಒಳಿತಿಗಾಗಿಯೇ ಹೀಗಾಗಿರಬೇಕು. ಶ್ರೀರಾಮನ ವಿಯೋಗ ವ್ಯಥೆಯಿಂದ ಯಾರೂ ತತ್ತರಿಸಿ ಉದ್ವೇಗಗೊಳ್ಳಬಾರದು ಎಂಬುದಾಗಿ ಪೂಜ್ಯರಾದ ವಸಿಷ್ಠರು ನಿರೂಪಿಸಿರುತ್ತಾರೆಂದು ಸುಮಂತ್ರನು ಯಥಾಸಾಧ್ಯವಾಗಿ ಪ್ರಚುರಗೊಳಿಸಿದನು. ಪ್ರಚಾರ ಕಾರ್ಯವದು ಮಂತ್ರಿಯ ಎಣಿಕೆಯಂತೆ ಸಾಕಷ್ಟು ಪರಿಣಾಮವನ್ನುಂಟು ಮಾಡಿತು. ದಶರಥ ರಾಜನು ಶ್ರೀರಾಮನು ಹೋದ ಮೇಲೆ ಅವನನ್ನೇ ಕರೆದು ಬಹಳ ಹೊತ್ತು ರೋಧಿಸುತ್ತಿದ್ದನು. ಅವನ ಕಣ್ಣುಗಳು ಮಗನನ್ನೇ ನೋಡುತ್ತಿದ್ದವು, ಮತ್ತೆ ಅವನು ಹೋದ ದಾರಿಯನ್ನೇ ನೋಡುತ್ತಿದ್ದವು. ಮನಸ್ಸು ಅವನ ಹಿಂದೆಯೇ ಓಡುತ್ತಿತ್ತು. ಹೆಬ್ಬಾಗಿಲನ್ನು ದಾಟಿ ಅನೇಕ ಮಂದಿ ಅಳುತ್ತಾ ಹಿಂದೆ ಹೋಗುತ್ತಿದ್ದರು. ಯಾವುದನ್ನು ಲೆಕ್ಕಿಸದೆ ಮುಂದೆ ಹೋಗುತ್ತಿದ್ದ ಶ್ರೀರಾಮನು ರಾಜಬೀದಿಗಳನ್ನು ದಾಟಿ ಬಯಲು ಪ್ರದೇಶವನ್ನು ಸೇರಿ ಮತ್ತಲ್ಲಿಂದ ಕಿರುಗಾಡುಗಳನ್ನು ಉತ್ತರಿಸಿ ಗಂಗಾ ತೀರಕ್ಕೆ ತಲುಪುವವರೆಗೆ ಅದನ್ನೇ ನೋಡುತ್ತಿದ್ದಂತೆ ಕಾತರಗೊಂಡು ದಶರಥನು ಒಂದೇ ಸವನೆ ಗಂಗಾ ವಾಹಿನಿಯಂತೆ ಕಣ್ಣೀರು ಸುರಿಸುತ್ತಿದ್ದನು. ಅಲ್ಲಿ ಸೂರ್ಯನು ಮುಳುಗಿ ಕತ್ತಲಾಗಿದ್ದರೆ ಇಲ್ಲಿ ಅತ್ತತ್ತು ಬಳಲಿದ್ದ ವೃದ್ಧರಾಜನ ಕಣ್ಣಿಗೆ ತಾನಾಗಿ ಕತ್ತಲು ಕವಿದಿದ್ದಿತು. ಅಲ್ಲಿ ನದಿಯ ತೆರೆಗಳು ದಡವನ್ನು ಬಡಿಯುತ್ತಿದ್ದಂತೆಯೇ ದಶರಥನ ಹೃದಯವು ಒಂದೇ ಸವನೆ ಮಿಡಿಯುತ್ತಿದ್ದಿತು. ಅಲ್ಲಿ ಆ ದೇವನದಿಯು ಅನಿಯತ ನಿಧಾನದೊಂದಿಗೆ ಹರಿಯುತ್ತಿದ್ದರೆ ಇಲ್ಲಿ ಸಾರ್ವಭೌಮನು ಕ್ಷೀಣ ಸ್ವರದಿಂದ ರಾಮ 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 ಎಂದು ಉದ್ಗಾರವನ್ನೇ ಎತ್ತುತ್ತಿದ್ದನು. ಅಲ್ಲಿ ಶ್ರೀರಾಮನು ಗಂಗಾ ನದಿಯನ್ನು ಉತ್ತರಿಸಿ ಮೇಲೆ ಇಲ್ಲಿ ದಶರಥನ ಚಿತ್ತದಲ್ಲಿಯೂ ಕ್ರಮವಾಗಿ ದೂರ ಸರಿದು ಕಾಡಿನಲ್ಲೆಲ್ಲೋ ಮರೆಗೊಂಡನೆಂಬಂತೆ ಇವನು ಬಾಯಿ ತೆರೆದು ಬಿಕ್ಕಳಿಸುತ್ತಿದ್ದನು ಮಾತ್ರ. ಬಳಿಯಲ್ಲಿಯೇ ಇದ್ದ ಕೌಸಲ್ಯಾದೇವಿಯು ಮಹಾರಾಜನನ್ನು ಸುಮಿತ್ರೆಯ ಸಹಾಯದಿಂದ ತಾನೇ ತನ್ನ ಮಂದಿರಕ್ಕೆ ಕರೆದೊಯ್ದು ಉಪಚರಿಸತೊಡಗಿದಳು. ಅರಸನು ಮನಸ್ಸಿನಲ್ಲಿ ಇನ್ನೇನನ್ನು ಎಣಿಸಿಕೊಂಡನೋ ಒಮ್ಮೆಲೆ ಹಾಸುಗೆಯಿಂದೆದ್ದು ಕುಳಿತು ರಾಮ ರಾಮ ಎಂದು ಉಚ್ಚಸ್ವರದಿಂದ ಕರೆದು ಕೌಸಲ್ಯೆಯನ್ನೇ ಅಪ್ಪಿಕೊಂಡನು. ಆದರೆ ಮರುಕ್ಷಣದಲ್ಲಿಯೇ ಅವಳು ಶ್ರೀರಾಮನ ತಾಯಿ ಎಂಬ ನೆನಪಾಯಿತು. ಆಕೆಯ ಮುಖವನ್ನೇ ಕ್ಷಣಕಾಲ ದಿಟ್ಟಿಸಿ ಇವಳು ನನ್ನ ರಾಮನ ತಾಯಿ, ರಾಮನ ತಾಯಿ, ತಾಯಿ ತಾಯಿ ಎಂದು ವಿಕಾರವಾಗಿ ನಗಲು ತೊಡಗಿದನು. ಹಾಗೆಯೇ ಕಣ್ಣಾಲಿಗಳು ತಿರುತಿರುಗಿ ಒಮ್ಮೆಲೆ ಮೂರ್ಛೆ ಹೋದನು. ಕೌಸಲ್ಯೆಯು ಪತಿಯ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ತಾನು ಅಳುತ್ತಲೇ ಅರಸನ ಮೈ ಸವರುತ್ತಿದ್ದಳು. ಅಡಿಗಡಿಗೆ ಮೂರ್ಛೆ, ಅಡಿಗಡಿಗೆ ಪ್ರಜ್ಞೆ, ಹೀಗೆ ತಡೆಯಿಲ್ಲದೆ 3 ದಿವಸಗಳವರೆಗೆ ಸಾಗಿತು. ಅರಸನ ಸ್ಥಿತಿಯು ತೀರಾ ಚಿಂತಾಜನಕವಾಗಿದ್ದಿತು. ಕೌಸಲ್ಯೆಯು ಸರ್ವಾಂಶೆಯಾದ ಭೂದೇವಿಯಂತೆ ಎಲ್ಲವನ್ನೂ ಸಹಿಸಿಕೊಂಡು ಮಗನಿಗಾಗಿ ಅಳುವುದನ್ನು ಸಹ ಬಿಟ್ಟು ಪತಿಯ ಶುಶ್ರೂಷೆಯಲ್ಲಿಯೇ ನಿರತಳಾಗಿದ್ದಳು. ಒಂದಿಷ್ಟು ಗೋಕ್ಷೀರವನ್ನಾದರೂ ಕುಡಿಸೋಣವೆಂದು ಆಕೆಯು ಪ್ರಯತ್ನಪಟ್ಟು ಪತಿಯನ್ನು ಎತ್ತಿ ಆಧರಿಸಿ ಕುಳ್ಳರಿಸಿಕೊಂಡಳು. ಆತನು ಅವಳನ್ನೇ ಎವೆಯಿಕ್ಕದೆ ನೋಡಿ ಹಾಗೆಯೇ ಕಣ್ಣೆರಡರಿಂದಲೂ ಧಾರೆ ಧಾರೆಯಾಗಿ ನೀರು ಸುರಿಯುತ್ತಿರಲು, ಪ್ರಿಯತಮೆ, ನನ್ನ ರಾಮನ ತಾಯಿ ಕೌಸಲ್ಯೆ, ಎಂತಹ ಪಾಪಿಯು ನಾನು,
ಮುಪ್ಪಿನಲ್ಲಾದರೂ ಮೊದಲಾಗಿ ಸುಕುಮಾರನ ಮುಖದರ್ಶನವನ್ನು ಮಾಡಿಸಿಕೊಟ್ಟ ನನ್ನ ಭಾಗ್ಯದೇವತೆಯೇ ನೀನು. ಅಯ್ಯೋ ಅಯ್ಯೋ, ನೀನೇ ಹೆತ್ತ ಶ್ರೀರಾಮನನ್ನು ನಿರ್ದಯದಿಂದ ನಾನೇ ಕಾಡಿಗೆ ಅಟ್ಟಿದೆ. ನಮ್ಮ ರಾಜ್ಯದ ರತ್ನ ದೀಪವನ್ನು ಮಹಾರಾಜನಾದ ನಾನೇ ಎತ್ತಿ ಬೀಸುಟೆ. ಹಾಯ್, ಮನುಕುಲದ ಗಗನ ಜ್ಯೋತಿಯಂತೆ ನಮ್ಮ ಮಗನಾಗಿ ಹುಟ್ಟಿ ಸುರತರುವಿನಂತೊಪ್ಪಿ ನಮ್ಮ ಅರಮನೆಯಲ್ಲಿಯೇ ಬೆಳೆದು ಪುಣ್ಯಾಶ್ರಮದ ಕಾಮಧೇನುವಿನಂತೆ ಈಪ್ಸಿತಾರ್ಥವನ್ನೀವ ರಘುಕುಲಾರ್ಣವ ಸೋಮನೆನ್ನಿಸಿದ ನಮ್ಮ ಶ್ರೀರಾಮನನ್ನು ಕಾಡು ಪಾಲಾಗಿ ಮಾಡಿದ ಭಾಗ್ಯಹೀನನು ನಾನು. ಆಹಾ, ನಮ್ಮ ಮುದ್ದು ಮಕ್ಕಳು ಗೊಂಡಾರಣ್ಯದಲ್ಲಿ ಈಗ ಸಂಚರಿಸುತ್ತಿರಬಹುದಲ್ವೇ? ಯಾವ ಹೆಬ್ಬುಲಿಯ ಗವಿಯಲ್ಲಿದ್ದು ನಿದ್ರಿಸಿದರೋ, ಇನ್ನಾವ ಮರದಡಿಯಲ್ಲಿ ಕುಳಿತು ಕಾಲ ಕಳೆದರೋ? ಅಯ್ಯೋ, ಹಸಿವು ತೃಷೆಗಳನ್ನು ಎಂತೂ ಸಹಿಸಬಲ್ಲರು? ಸಹಿಸಲಾರದೆ ಏನು ತಿಂದರೋ ಏನು ಕುಡಿದರೋ ಯಾರು ಬಲ್ಲರು? ಕೊಲ್ಲೊತ್ತಿ ಮುಳ್ಳು ತಾಗಿ ನಡೆಯಲಾರದೆ ಇನ್ನೆಷ್ಟು ಪಾಡುಪಟ್ಟರೋ ಯಾರಿಗೆ ಗೊತ್ತು? ಅಯ್ಯೋ ಅಯ್ಯೋ, ಹೃದಯವೂ ದಗ್ಧವಾಗುತ್ತಾ ಇದೆ. ಪವಿತ್ರವಾದ ಮನುವಂಶದ ಕೀರ್ತಿಯನ್ನು ಮುರಿದು ಮುಕ್ಕಿದ ಈ ಪಾಪಿಯ ಹೃದಯವು ಹೊತ್ತಿ ಕೊರಿಕುತ್ತಿದೆ. ನರನರಗಳೆಲ್ಲ ಸೆಳೆದು ನನ್ನ ಕೊರಳೊತ್ತಿ ಬಿಗಿಯುತ್ತಿವೆ. ಸಹಿಸಲಾರನು ಕಾಂತೆ, ಓ ನನ್ನ ಹೃದಯೇಶ್ವರಿ, ಈ ನಿನ್ನ ಪುಣ್ಯ ಗರ್ಭದಲ್ಲಿ 10 ತಿಂಗಳ ತನಕ ಹೊತ್ತು ನೀನೇ ಹೆತ್ತು ನನಗಿರುವ ಭಾಗ್ಯವನ್ನು ನನ್ನ ಶ್ರೀರಾಮನನ್ನು ಕಳೆದೊಗೆದು ನಿನ್ನ ಹೊಟ್ಟೆಯನ್ನುರಿಸಿದ ಈ ಪಾಪೆಯನ್ನು ದೇವಿ ನೀ ಕರೆತದಿರು. ನನ್ನ ಅಪರಾಧವನ್ನು ಕ್ಷಮಿಸು. ಕ್ಷಮಿಸಲಾರೆಯ ಓ ಕ್ಷಮಾಮಯಿ, ನನ್ನ ಶ್ರೀರಾಮನ ತಾಯಿ, ಕ್ಷಮಿಸು ಕ್ಷಮಿಸು, ನನ್ನನ್ನು ಕ್ಷಮಿಸು. ಅದು ರಾಮ 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 ಎಂದು ಅವಳ ಮಡಿಲಲ್ಲೇ ಮುಖವನ್ನು ಮುಚ್ಚಿಕೊಂಡು ಗೋಳಾಡಿದನು. ಏನನ್ನೂ ಆಡಲಾರದ ಕೌಸಲ್ಯೆಯು ಏನು ಮಾಡಲು ಆರದೆ ನೇರವಾಗಿ ರೋಧಿಸಿದಳು ಮಾತ್ರ. ಆಕೆಗೆ ಪುತ್ರವಿಯೋಗದ ದುಃಖವೊಂದು, ಪತಿಯ ಈ ದೀನಸ್ಥಿತಿಯ ಪರಿತಾಪವಿನ್ನೆಂದು. ಈ ಸ್ಥಿತಿಯಲ್ಲಿ ಹುಲಿಸಿಂಹಗಳ ಮಧ್ಯದ ಹರಿಣಿಯಂತೆ ಅವಳು ತೀರಾ ಕಂಗೆಟ್ಟು ಹೋಗಿದ್ದಳು. ಹಾಗೆಯೇ ಪ್ರಾಣೇಶ್ವರನ ಬೆನ್ನ ಮೇಲೆ ತಲೆಯನ್ನಿಟ್ಟು ತಾನು ಅವನನ್ನೇ ಅನುಸರಿಸಿದಂತೆ ಕಣ್ಣೀರು ಸುರಿಸತೊಡಗಿದಳು. ಎಷ್ಟೋ ಹೊತ್ತು ಹೀಗೆಯೇ ಕಳೆದಿದ್ದಿತು. ಸಾರ್ವಭೌಮನ ದರ್ಶನವನ್ನು ಪಡೆಯಲೆಂದು ಬಂದಿದ್ದ ಸುಮಂತ್ರನು ಬಾಗಿಲಲ್ಲೇ ನಿಂತು ಈ ಪರಿಸ್ಥಿತಿಯನ್ನು ನೋಡಿ ಕಣ್ಣೊರೆಸಿಕೊಳ್ಳುತ್ತಿದ್ದನು. ಸುಮಿತ್ರೆಯು ಬಂದು ನೋಡಲಾರದೆ ತನ್ನ ಅಕ್ಕನ ಮುಖವೆತ್ತಿ ಸಂತೈಸಿದಳು. ಹಾಗೆಯೇ ಅರಸನನ್ನು ಮಲಗಿಸುವುದಕ್ಕೆಂದು ನೆಗೆಹಿದಳು. ಕೌಸಲ್ಯೆಯು ಜತೆಗೂಡಿದಳು. ಪ್ರಯತ್ನಪೂರ್ವಕವಾಗಿ ಇಬ್ಬರೂ ಎತ್ತಿ ಮಲಗಿಸಿದರು. ರಾಜನು ಒಂದಿಷ್ಟು ಅಲುಗಾಡಲಿಲ್ಲ. ರಾಣಿಯರು ದಿಗಿಲುಗೊಂಡು ಮೈ ಕೊಲುಕಿದರು. ಗಲ್ಲವನ್ನು ಹಿಡಿದಾಡಿಸಿದರು. ಗೋಳೋ ಎಂದು ಒತ್ತೇ ಬಿಟ್ಟರು. ಆದರೂ ವೃದ್ಧರಾಜನು ಕಣ್ತೆರೆಯಲಿಲ್ಲ. ತೆರೆಯುವುದಕ್ಕಾಗಿ ಮುಚ್ಚಿದ್ದ ಕಣ್ಣುಗಳಲ್ಲ ಅವು. ಕೊನೆಯ ಉಸಿರನ್ನೆಳೆದು ಮುಚ್ಚಿದ್ದ ಕಣ್ಣುಗಳನ್ನು ತೆರೆಯುವುದಾದರೂ ಹೇಗೆ? ನೋಡುತ್ತಲಿದ್ದ ಸುಮಂತ್ರನು ತಾನೇ ಓಡಿ ವಸಿಷ್ಠರನ್ನು ಕರೆದು ತಂದನು. ಕೈಕೇಯಿಯೂ ಬಂದಳು. ಯಾರು ಬಂದರೂ ಏನೇ ಆದರೂ ಹೋದ ಜೀವವು ಮಾತ್ರ ಮರಳಿ ಬರಲಿಲ್ಲ. ಒಬ್ಬರ ಮುಖವನ್ನೊಬ್ಬರು ನೋಡಿ ಗೋಳಾಡಿದರಲ್ಲದೆ ಮತ್ತೇನನ್ನೂ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಪೂಜ್ಯರಾದ ವಸಿಷ್ಠರು ಮೃತದೇಹವನ್ನೇ ನೋಡುತ್ತಿದ್ದರು. ರಾಣಿಯರು 3 ಮಂದಿಯೂ ಅರಸನ ಮೈಮೇಲೆ ಬಿದ್ದು ರೋಧಿಸಿದರು. ಕೈಕೇಯಿಗೂ ಇಷ್ಟು ಬೇಗನೆ ಹೀಗಾಗಬಹುದೆಂದು ಊಹನೆ ಇರಲಿಲ್ಲ. ಪತಿಯು ಮೈತಿಯನ್ನೈದುದರಿಂದ ತಾನಿನ್ನು ವಿಧೇಯಾದೆನಲ್ಲ ಎಂಬ ಸಂಕಟವು ಪ್ರಥಮವಾಗಿ ಅವಳ ಹೃದಯವನ್ನು ಒಕ್ಕಿದ್ದಿತ್ತು. ಜತೆಯಲ್ಲಿಯೇ ಇದಕ್ಕೆ ತಾನೇ ಕಾರಣಲಾದನೆಂಬ ವ್ಯಾಕುಲವೂ ಕೂಡಿಕೊಂಡಿತು. ಕೌಸಲ್ಯ ಸುಮಿತ್ರೆಯರು ಅಳುತ್ತಲೇ ಅವಳ ಮುಖವನ್ನು ನೋಡಿದಾಗಲಂತೂ ಆಕೆಗೆ ಅದರ ಅರ್ಥವು ಪೂರ್ಣವಾಗಿ ಆಗತೊಡಗಿತು. ಬಾಯಿಯಿಂದ ಒಬ್ಬರೂ ಯಾವ ಮಾತನ್ನೂ ಆಡಲಿಲ್ಲ. ಆದರೆ ಅವರನ್ನು ಹಾಗೆಯೇ ಬಿಟ್ಟಿರುವುದು ಸರಿಯಲ್ಲವೆಂದು ಪೂಜ್ಯರಾದ ವಸಿಷ್ಠರು ಮೃದು ಮಧುರವಾದ ಮಾತುಗಳಿಂದ ಸಾಂತ್ವನಗೊಳಿಸಲು ಉಪಕ್ರಮಿಸಿದರು. ಆದರೂ ಆ ಘನವಾದ ಉಪದೇಶವನ್ನು ಕೇಳಿಯೂ ಅವರಿಗೆ ಪತಿಯ ಮರಣ ದುಃಖವು ಒಮ್ಮೆಲೇ ಕಡಿಮೆಯಾಗಲಿಲ್ಲ. ಅದು ಯಾರಿಗಾದರೂ ಅಷ್ಟೇ. ಅಂತೆಯೇ ಆ 3 ಬಿಕ್ಕಳಿಸುತ್ತಲೇ ಇದ್ದರು. ವಾರ್ಧಕ್ಯದಲ್ಲೇ ಆದರೂ 4 ಮಂದಿ ಮಕ್ಕಳನ್ನು ದಶರಥನು ಪಡೆದಿದ್ದನು. ಆದರೇನು?
ತನ್ನ ಕೊನೆಗಾಲದಲ್ಲಿ ಒಬ್ಬನೂ ಬಳಿಯಲಿಲ್ಲದೆ ಪ್ರಾಣ ಬಿಡಬೇಕಾಯಿತು. ಶ್ರೀರಾಮ ಲಕ್ಷ್ಮಣರು ವನವಾಸಿಗಳಾಗಿದ್ದರು. ಭರತ ಶತ್ರುಘ್ನರು ಅಜ್ಜನ ಮನೆಗೆ ಹೋಗಿದ್ದರು. ಅಂತೂ ದಶರಥನು ಪಡೆದಿದ್ದ ಶಾಪವು ಸತ್ಯವಾಗಿಯೇ ಪರಿಣಮಿಸಿತು. ಪೂಜ್ಯರಾದ ವಸಿಷ್ಠರು ಸುಮಂತ್ರನು ಮಾತಾಡಿಕೊಂಡ ಮೇಲೆ ಸುಮಂತ್ರನು ಹೊರಟು ಹೋದನು. ಅಲ್ಲದೆ ಮಹಾರಾಜನ ಮರಣ ವಾರ್ತೆಯು ಅರಮನೆಯನ್ನು ಬಿಟ್ಟು ಸರ್ವತಾ ಹೊರಗೆ ಹೋಗದಂತೆ ಭದ್ರವಾದ ವ್ಯವಸ್ಥೆ ಮಾಡಿಸಿದನು. ಕಳೇಬರವನ್ನು ತೈಲಕಟಾಹದಲ್ಲಿಟ್ಟು ಭದ್ರಪಡಿಸಿದರು. ಅಲ್ಲದೆ ಈ ವಿಚಾರವನ್ನರಿಯದ ಚತುರರಾದ ಅಶ್ವಾರೋಹಿಚರನ್ನು ಭರತ ಶತ್ರುಘ್ನರನ್ನು ಕರೆದು ತರುವುದಕ್ಕಾಗಿ ಕೇಕೆಯ ದೇಶಕ್ಕೆ ಅಟ್ಟಿದರು. ದೂತರು ಅನೇಕ ಗಿರಿ ನದಿ ಕಾನನಗಳನ್ನು ಕಳೆದು ಅತ್ಯಂತ ಅವಸರದಿಂದಲೇ ಕೇಕೆಯ ರಾಜ್ಯದ ರಾಜಧಾನಿಯನ್ನು ಸೇರಿದರು. ವಿ ಎನ್ ಭಾಗವತ್ ಬರಬಲ್ಲಿ.